ಬರ್ತಾರೆ ನೋಡ್ರಿ. ದಯವಿಟ್ಟು ಎಲ್ಲರೂ ಇದನ್ನ ಸ್ಟೇಟ್ ಯೂಸ್ ಮಾಡ್ಬೇಕಾಗಿಲ್ಲ ಅಂತ, ಯಾಕಂದ್ರೆ ಇದು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಇರೋದ್ರಿಂದ ಇವೆಲ್ಲ ಬಾಗಲಕೋಟೆ ಜಿಲ್ಲೆ ಸೀಮಿತ ಮಾಡಬೇಡ್ರಿ, ಇಡೀ ರಾಜ್ಯಕ್ಕೆ ಹೋಗ್ಬೇಕಿದೆ. ಓಕೆ, ಧನ್ಯವಾದಗಳು. ವಿಷ್ಣುವರ್ಧನ್ ಶಿವಕುಮಾರ ಸ್ವಾಮಿ ನಮಸ್ಕರಿಸಿ, ಬಹುಶಃ ಈ ಒಂದು ಮಠ ಬಾಗಲಕೋಟೆ ಜಿಲ್ಲೆಯ ಎಲ್ಲ ನಮ್ಮ ಪತ್ರಿಕಾ ಮಿತ್ರದ ಮತ್ತು ಎಲ್ಲ ಸುದ್ದಿ ವಾಹಿನಿ ಎಲ್ಲ ಸಹೋದರರಿಗೆ ನಮಸ್ಕರಿಸಿ, ನಾನು ಈ ಮಠಕ್ಕೆ ಪ್ರಪ್ರಥಮವಾಗಿ ಬಂದಿದ್ದೆ. ಬಹಳ ಅದ್ಭುತವಾದಂಥ ಒಂದು ಅನುಭವವನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಕುಟುಂಬದೊಳಗಿನ ನಾವೆಲ್ಲ ಒಂದು 3-4 ಕಿಲೋಮೀಟರ್ ಮ್ಯಾಗೆಲ್ಲ ಬಂದದ. ಈ ಒಂದು ವಾತಾವರಣ ಬಹಳ ಅದ್ಭುತವಾಗಿ ಒಂದು ಅನುಭವ ಕೊಡ್ತಕ್ಕಂಥದ್ದು. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಕಲಾವಿದರಿಗೆ ಮತ್ತು ನಾಟಕ ರಂಗದ ಕಲಾವಿದರಿಗೆ ಒಂದು ಪೋಷಕ ಮಠ ನಾನು ತಿಳ್ಕೊಂಡಾಗೆ ಅದಕ್ಕಿಂತ ಪುಟ್ಟರಾಜ ಮಠ ಅಂತ ಅಷ್ಟ ನಾನು ತಿಳ್ಕೊಂಡಿದ್ದೆ. ಆದರೆ ಕನ್ನಡ ಚಲನಚಿತ್ರರಂಗ ಮತ್ತು ನಾಟಕ ರಂಗ ಎಲ್ಲರಿಗೂ ಕೂಡ ಈ ಒಂದು ಮಠ ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಇವರಿಗೆ ಒಂದು ಪೋಷಕ ಬಹಳ ದೊಡ್ಡ ಕ್ಷೇತ್ರ ಅಂತಂದೇಳಿ ನಮ್ಮ ಬಹಳ ಸಂತೋಷದಿಂದ ಇವತ್ತಿಗೆ ಬಂದಿದ್ದೀವಿ. ಬಹುಶಃ ವಿಷ್ಣುವರ್ಧನ್ ಭಾರತೀಯವರಿಗೆ ಕೊಡ್ತಾ ಇರತಕ್ಕಂಥ ಈ ಒಂದು ಪ್ರಶಸ್ತಿ ಈ ಕನ್ನಡ ನಾಡಿನ ಕನ್ನಡಿಗರಿಗೆ ಪ್ರತಿಯೊಬ್ಬರಿಗೂ ಪ್ರಶಸ್ತಿ ಪುಸ್ತಕನ ಅನ್ನೋ ಒಂದು ರೀತಿಯಲ್ಲಿ ಗುರುಗಳು ಬಹಳ ದೊಡ್ಡದಾದಂಥ ಒಂದು ಆಯ್ಕೆಯನ್ನು ಅವರು ಮಾಡಿಕೊಂಡಿದ್ದು. ಆ ಪ್ರಕಾರವಾಗಿ ಮಾಲತಿ ಸುಧೀರ್ ಅವರು ಕೂಡ ಇಲ್ಲಿ ಬರ್ತಾ ಇರೋದು ನಮ್ಮ ಹುಬ್ಬಳ್ಳಿಯ ಹೆಣ್ಮಗಳು. ಸುಧೀರ್ ಅವರು ಬಹಳ ಸಣ್ಣ ವಯಸ್ಸಿನಲ್ಲಿ ಇವತ್ತು ನಮ್ಮನ್ನು ಅಗಲಿದ್ರು ಕೂಡ ಅವರ ಹೆಸರನ್ನ ಉಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನ ತಾಯಿ ಮಾಲತಿ ಸುಧೀರ್ ಅವರು ಕೂಡ ಅವ್ರು ಮಾಡ್ತಾ ಇದ್ದಾರೆ. ಆದ್ರಿಂದ ತಾವು ಇವತ್ತೇನೆಲ್ಲ ಬಂದಿದ್ದೀರಿ, ಮುಂದಿನ ವರ್ಷ ಕೂಡ ಏನು ಶಿವಣ್ಣಗೆ ಕೊಡಬೇಕು ಅಂತಕ್ಕಂಥದ್ದು ಏನು ಕೆಲವೊಂದಿಷ್ಟೆಲ್ಲ ನಾವು ಬೇಡಿಕೆ ಇಟ್ವಿ, ಆಯ್ತು ಅದನ್ನೆಲ್ಲ ನೋಡಿ ಮಾತಾಡೋಣ ಅಂತಕ್ಕಂಥದ್ದು. ಬಹುಶಃ ನನಗೆ ಈ ಒಂದು ಕ್ಷೇತ್ರದಿಂದ ಕನ್ನಡ ಚಲನಚಿತ್ರರಂಗ ಮಾಸಿ ಹೋಗ್ತಾ ಇದೆ ಈಗಿನ ಸಂದರ್ಭದಲ್ಲಿ. ಯಾಕಂದ್ರೆ ನಾವು ಸಾಕಷ್ಟು ಕೆಲಸಗಾರಗಳು ನಾವು ಮಾಡ್ಕೊಂಡು ಬಂದಿದ್ದೀವಿ ಚಿತ್ರರಂಗದಲ್ಲಿ, ಎಲ್ಲರ ಜೊತೆಗೂ ಕೆಲಸ ಮಾಡಿರ್ತಕ್ಕಂಥವ್ರು ನಾವು ವೈಯಕ್ತಿಕವಾಗಿ. ಶಿವಣ್ಣ ಇರ್ಬೋದು, ಪುನೀತ್ ರಾಜ್ಕುಮಾರ್ ಅವ್ರದ್ದು, ರಾಜ್ಕುಮಾರ್ ಅವರ ಆಕಸ್ಮಿಕ ಚಲನಚಿತ್ರ ಶೂಟಿಂಗ್ ಕೂಡ ಹುಬ್ಳಿ ಚೆನ್ನಮ್ಮ ಸರ್ಕಲ್ ನಾವೆಲ್ಲ ಮಾಡಿದ್ವಿ. ಅದಾದ್ಮೇಲೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಅಭಿಮಾನಿಗಳ ನಮ್ಮನೆ ದೇವರು ಚೆನ್ನಮ್ಮನ ಒಂದು ಸ್ಥಾನದಲ್ಲಿನೇ ಸರೌಂಡ್ 7 ರಸ್ತೆಗಳು ಬಂದ್ ಮಾಡಿ ಶೂಟಿಂಗ್ ಮಾಡಿದ್ದಾರೆ. ಸೊ ಇದರ ಇತಿಹಾಸ ನೋಡಿದಾಗ ಸಿದ್ದನಕೊಳ್ಳದ ಮಠದ ಒಂದು ಇತಿಹಾಸ ಕೂಡ ರಾಜ್ಕುಮಾರ್ ಅವರಿಗೆ ಬಹಳ ಅಭಿನವ ಸಂಬಂಧ ಅಂತೇಳಿ ಸ್ವಾಮೀಜಿ ಭಾಷಣದಲ್ಲಿ ನಾನು ಯೂಟ್ಯೂಬ್ದಲ್ಲಿ ನೋಡಿದ್ದೆ, ಗೂಗಲ್ನಲ್ಲಿ. ರಾಜ್ಕುಮಾರ್ ಅವರಿಗೆ ಬಹಳ ಪವರ್ಫುಲ್ ಆಗಿ ಮಗು ಹುಟ್ಟುತ್ತಿದ್ದ ಅಂತೇಳಿ ಸ್ವಾಮೀಜಿ ಹೇಳಿದ್ರು ಅಂತ ಭವಿಷ್ಯ ಹೇಳಿದ್ದ ಅಂತಂದೇಳಿ ನಾನು ನೋಡಿದೆ. ಪವರ್ಫುಲ್ ಹುಡುಗನ ಹುಟ್ಟಿದ್ದ ಪುನೀತ್ ರಾಜ್ಕುಮಾರ್. ಆದ್ರೆ ದುರ್ದೈವ ಇವತ್ತು ಅವರು ಇಲ್ಲೇ ಹೋದ್ರು ಕೂಡ ಅವ್ರು ಮಾಡಿರ್ತಕ್ಕಂಥ ಚಲನಚಿತ್ರ ರಂಗದಲ್ಲಿ ಕೆಲಸ ಮಾಡಿದ್ದು ಮತ್ತು ಸಮಾಜ ಸೇವೆ. ಇವತ್ತು ನಾನು ಈ ಮಠದ ಒಳಗಡೆ ಬಂದ ಮೇಲೆ ಗುರುಗಳು ನಮ್ಗೆ ಅಲ್ಲಿ ಒಂದು ಟಿಫಿನ್ ವ್ಯವಸ್ಥೆ ಮಾಡಿದ ಮೇಲೆ ಈ ಪತ್ರಿಕಾಗೋಷ್ಠಿಗೆ ಬರ್ಬೇಕಾದ್ರೆ ಅಲ್ಲಿ ಒಂದು ಬೋರ್ಡ್ ಮೇಲೆ ಬರ್ದಿದ್ದು ನಾನು ನೋಡಿದೆ. ಅದನ್ನು ನೋಡಿದ ಮೇಲೆ ನನಗೆ ಆಶ್ಚರ್ಯ ಆಗಿಬಿಡುತ್ತೆ. ಬಹುಶಃ ಯಾವ ಮಠದೊಳಗೂ ಇಷ್ಟೊಂದು ಖಡಕ್ಕಾಗಿ ಸಂದೇಶ ಕೊಡ್ತಕ್ಕಂಥದ್ದಿಲ್ಲ. ಯಾಕಂದ್ರೆ ಬಂದಂತ ಭಕ್ತರನ್ನ ಹೊಗಳಿ ಅವರಿಂದ ಏನಾದರೂ ದುಡ್ಡು ಕಿತ್ಕೊಳ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಎಲ್ಲಾ ಮಠದೊಳಗೆ ಮಾಡಂಗಿಲ್ಲ. ಎಲ್ಲಾ ಮಠದಲ್ಲೂ ದಾಸೋಹ ಆಶೀರ್ವಾದ ಎಲ್ಲ ಕಡೆ ಇರೋದ. ಎಲ್ಲ ಒಂದ್ ಕಡೆ 5% 10% ಹೆಸರು ಕಳಿಸ್ತಕ್ಕಂಥ ಮಠಗಳನ್ನ ಎಲ್ಲ ನೋಡಿದೀವಿ. ಅದ್ರ ಹೆಸರೆಲ್ಲ ಹೇಳಕ್ ಹೋಗಲ್ಲ. ಆದ್ರೆ ಇಲ್ಲಿ ಒಳಗೆ ಬಂದ ಮೇಲೆ ನಾವು ನೋಡಿದೆ, ಸೊಕ್ಕಿದವನು ಸೊರಗಲೇಬೇಕು, ಬೀಗಿದವನು ಬಾಗಲೇಬೇಕು, ಏರಿದವನು ಇಳಿಯಲೇಬೇಕು, ಮೆರೆದವನು ಮಣ್ಣಾಗಲೇಬೇಕು, ಉರಿದವನು ಬೂದಿ ಆಗಲೇಬೇಕು. ಇದು ಕಾಲಚಕ್ರದ ನಿಯಮ. ಬಹುಶಃ ಇಂಥ ಒಂದು ಸಾರ ಗೀತೆ ಏನೈತಲ್ಲ, ಇಡೀ ಮಾನವನ ಒಂದು ಜೀವನ ಹೆಂಗ್ ನಡೆಸ್ಬೇಕು ಅನ್ನೋದನ್ನ ಅವ ಹೊರಗಡೆ ಏನೇನೇನೇನೋ ಕಟ್ಕೊಂಡು ಬಂದಿರ್ತಾನ. ಆದ್ರೆ ಈ ಕ್ಷೇತ್ರಕ್ಕೆ ಬಂದ ತಕ್ಷಣ ಆ ಒಂದು ಗಾಡಿ ಮೇಲಿನ ಸಾಲ ನೋಡಿದಂದ್ರೆ ಅವನ್ ಗೊತ್ತಾಗ್ತೈತಿ ಜೀವನ ಇನ್ನು 3 ದಿನ
ನಾನು ಜನಸೇವೆ ಮಾಡಬೇಕು, ನಾನು ದಾನ ಧರ್ಮ ಮಾಡಬೇಕು, ನಾನು 4 ಜನಕ್ಕೆ ಅನ್ನ ಹಾಕಬೇಕು, 4 ಮಠಕ್ಕೆ ನಾನು ದಾನ ಮಾಡಬೇಕು, ಸಾರ್ವಜನಿಕರು ಇದೆಲ್ಲ ಇದೇನು ನಾವೇನು ಪಡ್ಕೊಂಡ್ ಬಂದಿದ್ದೀವಿ ಎಲ್ಲ ಸಾರ್ವಜನಿಕರಿಗೆ ಸೇರಬೇಕು, ಆ ದೇವರಿಗೆ ಸೇರಬೇಕು ಅನ್ನೋದನ್ನ ಬರೀ 4 ಸಾಲುಗಳ ಅದ್ಭುತವಾಗಿ ಗುರುಗಳು ಬರೆದಿದ್ದು ನೋಡಿದ ಮೇಲೆ ಬಹುಶಃ ಈ ಮಠದಿಂದ ನಿಜವಾಗ್ಲೂ ಕೂಡ ಭಕ್ತರಿಗೆ ಒಂದು ಒಳ್ಳೆಯದಾದಂತ ಒಂದು ಆಶೀರ್ವಾದ, ಒಳ್ಳೆಯದೊಂದು ಸಂದೇಶ ಇಲ್ಲಿ ಆಗ್ತಾ ಇದೆ. ಆದ್ರಿಂದ 14, 15, 16 ಬಹುಶಃ 3 ದಿನನೂ ಕೂಡ ನಾವು ಹುಬ್ಳಿನಿಂದ ನಾವಿಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ. ಬಹುಶಃ ಗುರುಗಳು ಹೆಲಿಕಾಪ್ಟರ್ ಹೇಳಿಲ್ಲ, ಇದಕ್ಕಿಂತ ಏನಿದ್ದಲ್ಲ ಮುಂದಿನ ಸಾರಿ ಬಹಳ ಅದ್ಭುತವಾಗಿ ಈ ಒಂದು ಸಿದ್ದನಕೊಳದ ಮಠದ ಜಾತ್ರಾ ಮಹೋತ್ಸವವನ್ನ ನೀವೆಲ್ಲರೂ ಸೇರ್ಕೊಂಡು ಅದನ್ನ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನ ಹೇಳಿ ಗುರುಗಳು ಬಹಳ ವರ್ಷದಿಂದನೂ ಕೂಡ ಅವ್ರು ಹೆಲಿಕಾಪ್ಟರ್ ಮುಖಾಂತರ ಹೂವನ್ನ ಹಾಕ್ಬೇಕಂತಕ್ಕಂಥ ಇಟ್ಕೊಂಡು ಬಂದಿದ್ದಾರೆ. ಅದೆಲ್ಲ ಪ್ರಯತ್ನ ನಡೀತಾ ಇದೆ. ಇದ್ರ ಜೊತೆ ಏನಿದೆ, ಮೊನ್ನೆ ಹುಬ್ಳಿಗೆ ನಾನು ಆಕ್ಚುಲಿ ಇಲ್ಲಿ ಬಂದು ನನ್ನ ಕರಿಬೇಕಾಗಿತ್ತು ಗುರುಗಳಿಗೆ, ಆದ್ರೆ ಬರೀ ಒಂದು ಫೋನ್ ಮಾಡಿದ್ದೆ ನಾವು ಅವ್ರಿಗೆ, ಇಲ್ಲ ತಾವು ಹುಬ್ಳಿಗೆ ಬರಬೇಕು, ನಾಳೆ ಮುಂಜಾನೆ ಪೂಜಾ ಗಾಂಧಿಯವರು ಬರ್ತಾ ಇದ್ದಾರೆ. ಏನ್ ಕೆಲಸ ಅಂತ ಕೇಳಿದ್ರೆ, ಏನಿಲ್ಲ, ನಮ್ದು 19 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ವಿ. ಕನ್ನಡ ನಾಡಿನಲ್ಲಿ ಇಬ್ರು ಸ್ವತಂತ್ರ ಹೋರಾಟಗಾರರು ಈ ಭಾಗದಲ್ಲಿ. ಒಬ್ರು ಮಾನವತಾವಾದಿ 12ನೇ ಶತಮಾನದವರು, ಒಬ್ರು ರಾಷ್ಟ್ರಕವಿ ಕುವೆಂಪು ಕನ್ನಡ ಭಾಷೆಗೆ ಇಡೀ ದೇಶದಲ್ಲಿನೇ ಪ್ರಪ್ರಥಮವಾಗಿ ಕನ್ನಡ ಒಂದು ಭಾಷೆಗೆ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ರಾಷ್ಟ್ರಕವಿ ಕುವೆಂಪು ಅವರು. ಇವತ್ತು ನಾಡಿಗೀತೆ ಬರೆದಿದ್ದಷ್ಟೇ ಅಲ್ಲ, ರೈತಗೀತೆಯನ್ನು ಬರೆದಿರ್ತಕ್ಕಂಥದ್ದು ಸಿರಿಗನ್ನಡಗಳಿಗೆ ಬರೆದು ಇಡೀ ನಾಡಿನ ಜನ ಯಾವ ರೀತಿ ಬದುಕಬೇಕು ಅನ್ನೋದನ್ನ ತಮ್ಮ ಒಂದು ಬರವಣಿಗೆ ಮೂಲಕ ದಾರಿ ಕೊಟ್ಟಿರ್ತಕ್ಕಂಥವ್ರು ಕುವೆಂಪು ಅವರು. ಸೊ ಇದು ಕುವೆಂಪು ಅವ್ರ ಹೆಸರನ್ನ ಬೆಳಗಾವಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಹೆಸರನ್ನ ಕೊಡ್ಬೇಕಂತಕ್ಕಂಥದ್ದು ಬೇಡಿಕೆ. ಅದಾದ್ಮೇಲೆ 12ನೇ ಶತಮಾನದ ಬಸವಣ್ಣವರ ಹೆಸರನ್ನ ವಿಜಯಪುರ, ಏನು ಬಸವನ ಬಾಗೇವಾಡಿನಲ್ಲಿ ಹುಟ್ಟಿದ್ರು ಬಸವಣ್ಣವರು, 12ನೇ ಶತಮಾನದಲ್ಲಿ ಕ್ರಾಂತಿಯನ್ನ ಮಾಡಿರ್ತಕ್ಕಂಥವ್ರು. ಬಹುಶಃ ಅಮೆರಿಕದವರು ಅನ್ಕೊಂಡಿದ್ರು 500 ವರ್ಷ ಆಯ್ತು ನಾವು ಅಮೆರಿಕ ಸಂಸತ್ತನ್ನ ಕಟ್ಟಿ ಜಗತ್ತಿನಲ್ಲಿ ನಾವೇ ಸಂಸತ್ತನ್ನು ನಿರ್ಮಾಣ ಮಾಡಿದ್ರು ಅಂತ ಬಹಳ ಬೀಗ್ತಾ ಇದ್ರು ಅವರೆಲ್ಲ, ಬಹಳ ಭಾಷಣಗಳೆಲ್ಲ ಹೊಡಿತಾ ಇದ್ರು. ಆದ್ರೆ ಅಲ್ಲಿರ್ತಕ್ಕಂಥ ಅಮೆರಿಕದ ಒಬ್ಬ ಭಾರತೀಯ ಸಂಸದ ಹೇಳಿದ, ಇಲ್ಲ ನೀವು ಅಮೆರಿಕದವ್ರು ಏನು 500 ವರ್ಷದಿಂದ ನಾವು ಸಂಸತ್ ಕಟ್ಟಿವಿ ಅಂತೇಳಿ ನೀವೆಲ್ಲ ಬೀಗ್ತಾ ಇದ್ದೀರಿ, ಅದನ್ನ ನಿಮ್ದೆಲ್ಲ ವಯಸ್ಸು ಸುಳ್ಳ. ಆದ್ರೆ 800 ವರ್ಷದ ಹಿಂದ್ಗಡೆ ಭಾರತ ದೇಶದಲ್ಲಿ ಇದೇ ನಮ್ಮ ಬಸವ ಕಲ್ಯಾಣದಲ್ಲಿ ಬಸವಣ್ಣವರು ಈ ಒಂದು ವಿದ್ಯುಲನ ಆಸ್ಥಾನದಲ್ಲಿ ಮೂಲಕ ಜನರ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಬೇಕನ್ನತಕ್ಕಂಥದನ್ನ ಒಂದು ಸಂಸತ್ತನ್ನ ನಿರ್ಮಾಣ ಮಾಡಿ ಜಗತ್ತಿಗೆ ಮೊದಲನೇ ಸಂಸತ್ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಬಸವಣ್ಣವರು ಅಂತ ಹೇಳಿದ ಮೇಲೆ ಅಂತ ಒಬ್ಬ ಬಸವಣ್ಣವರ ಹೆಸರನ್ನ ಇವತ್ತು ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಇಡಬೇಕಂತಕ್ಕಂಥ ಒಂದು ಬೇಡಿಕೆ. ಮತ್ತು ಸಂಗೊಳ್ಳಿ ರಾಯಣ್ಣ ಬಗ್ಗೆ ನಿಮಗೆಲ್ಲ ಗೊತ್ತು, ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಗೊತ್ತು. ಭಾರತ ದೇಶದ ಇತಿಹಾಸದಲ್ಲಿ ಬ್ರಿಟಿಷರ ಜೊತೆ ಎಲ್ಲರೂ ಆ ಬ್ರಿಟಿಷರ ಒಂದು ಬೂಟು ನೆಕ್ಕಿ ಬ್ರಿಟಿಷರ ಒಂದು ಆಸೆ ಅಮಿಷಗಳಿಗೆ ಒಡ್ಡಾಗಿ ಅವ್ರು ಕೊಡ್ತಕ್ಕಂಥ 100 ಎಕರೆ ಜಮೀನುಗಳಿಗೆ ಅವರು ಬಲಿಯಾಗಿ ದೇಶದ ಸ್ವತಂತ್ರ ಇನ್ನೂ ಸಿಗಬಾರದು, ದೇಶದ ಒಂದು ಸ್ವತಂತ್ರಕ್ಕೆ ಅಡ್ಡಿ ಆಗ್ತಕ್ಕಂಥ ಸಾಕಷ್ಟು ಇತಿಹಾಸವನ್ನು ನಾವು ನೋಡಿದ್ದೇವೆ. ಆದ್ರೆ ಯಾವುದೇ ಆಸೆ ಆಕಾಂಕ್ಷೆಗಳು ಇಲ್ಲದೇನೆ ಬಹುಶಃ ಕಿತ್ತೂರು ರಾಣಿ ಚೆನ್ನಮ್ಮ ಮನಸ್ಸು ಮಾಡಿದ್ರೆ 100 ವರ್ಷ ಬದುಕಬೇಕಾಗಿತ್ತು. ಸಾಕಷ್ಟು ಆಳ, ಸಾಕಷ್ಟು ದೊಡ್ಡ ಅರಮನೆ, ಸಾಕಷ್ಟು ದುಡ್ಡು, ಐಶ್ವರ್ಯ, ಒಡವೆ, ಲಕ್ಷಾಂತರ ಎಕರೆ ಜಮೀನು ಇದ್ರೂ ಕೂಡ ಆ ತಾಯಿ ಈ ಬ್ರಿಟಿಷರನ್ನ ಈ ದೇಶದಿಂದ ಒಡೆದೋಡಿಸ್ಬೇಕಂತೇಳಿ ಕೇವಲ 40 ವರ್ಷದ ಒಳಗಡೆನೆ ತಮ್ಮ ಒಂದು ಪ್ರಾಣವನ್ನು ಈ ತಾಯ್ನಾಡಿಗಾಗಿ ಅರ್ಪಣೆ ಮಾಡಿರ್ತಕ್ಕಂಥವ್ರು ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥ ಒಂದು ಬಡ ಕುಟುಂಬದ ಒಬ್ಬ ವ್ಯಕ್ತಿ. ಸೊ ಇವರಿಬ್ಬರು ಹೆಸರನ್ನ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ರಾಯಣ್ಣನ ಹೆಸರಿಡಬೇಕು, ಬೆಳಗಾವಿಗೆ ಚೆನ್ನಮ್ಮನ ಹೆಸರಿಡಬೇಕಂತಕ್ಕಂಥ ನಮ್ಮ ಒಂದು 20 ವರ್ಷಗಳ ಹೋರಾಟಕ್ಕೆ 2023ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿಧಾನಮಂಡಲದಲ್ಲಿ ಅದನ್ನು ಚರ್ಚೆ ಮಾಡಿ ಅದನ್ನು ಶಿಫಾರಸು ಮಾಡಿ ಕೇಂದ್ರ ಸರ್ಕಾರಕ್ಕೆ ಹೋಗಿ 2 ವರ್ಷ ಹೋಗಿದೆ. ಇನ್ನೂ ಇವರಿಗೆ ಡಿಸಿಷನ್ ಮಾಡ್ತಾ ಇಲ್ಲ. ಯಾಕಂದ್ರೆ ಒಂದು ಹೋರಾಟ ತಗೊಂಡಿದ್ದೀವಿ. ಅದಕ್ಕೆ ಪೂಜಾ ಗಾಂಧಿ ಅವರು ಬರ್ತಾ ಇದಾರೆ, ನೀವು ಬರಬೇಕು ಬುದ್ಧಿ ಅಂತೇಳಿ ಫೋನ್ ಮಾಡಿದಾಗ ಅವ್ರು ನೋಡ್ರಿ ನಿಜವಾಗ್ಲೂ ಬೇರೆ ಸ್ವಾಮಿಗಳಿಗೆ ಸನ್ಮಾನ ಮಾಡಿ ಕಾಯಿ ಕೊಟ್ಟು ಅವರಿಗೆಲ್ಲ ನಾವು ಕಾಣಿಕೆ ಕೊಟ್ಟು ಬಂದ್ರೆ ಬರ್ತಾರ, ಇಲ್ಲ ಬರಕಿಲ್ಲ. ಅದ್ರ ಸ್ವಾಮಿಗಳಿಗೆ ಬರೀ ಒಂದು ಫೋನ್ ಮಾಡಿದ್ರೆ ಇಲ್ಲಿಂದ 100 ಕಿಲೋಮೀಟರ್ ಹುಬ್ಳಿಗೆ ಬಂದು ಕಾರ್ಯಕ್ರಮ ಅಟೆಂಡ್ ಮಾಡಿರ್ತಕ್ಕಂಥವ್ರು. ಹಿಂಗಾಗಿ ಬೇರೆಗಳು ಸ್ವಾಮಿಗಳು ನಡ್ಕೋಬೇಕಂದ್ರೆ ಗುರುಗಳ ಒಂದು ಅವರ ಒಂದು ದಾರಿ, ಅವರ ಒಂದು ಹಾದಿನಲ್ಲಿ ನಡಿಬೇಕಂತಕ್ಕಂಥ ಒಂದು ಆಸೆಯನ್ನು ವ್ಯಕ್ತಪಡಿಸಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮ ಬಂದಿದ್ದೀರಿ. ಎಲ್ಲ ಒಂದ್ ಕಡೆ ಸಣ್ಣ ಪುಟ್ಟ ಏನೋ ತಪ್ಪು ತಡೆಗಳು ಆದ್ರೂ ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ಅದನ್ನು ಹೊರಗಡೆ ತೋರಿಸಲಾರ್ದನ ಈ ಒಂದು ಮಠದ ಗೌರವ, ನಿಮ್ಮ ಮನೆತನ ಗೌರವ, ನಮ್ಮ ಮನೆತನ ಗೌರವ ಹೆಂಗ್ ನಾವು ಕಾಪಾಡ್ತೇವೆ ಅದೇ ರೀತಿ ಒಂದು ದೊಡ್ಡದಾದಂತ ಕಾರ್ಯಕ್ರಮ. ಯಾಕಂದ್ರೆ ಭಾರತೀಯ ವಿಷ್ಣುವರ್ಧನ್ ಅವರು ಅಂತಂದ್ರೆ ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಅವ್ರ ಜೊತೆ ಅತಿ ಹೆಚ್ಚು ಅಭಿನಯ ಮಾಡಿರ್ತಕ್ಕಂಥವ್ರು ಕೂಡ ಕಪ್ಪು ಬಿಳುಪು ಚಲನಚಿತ್ರದಲ್ಲಿ ಅವರು ಅಭಿನಯ ಮಾಡೋದ್ರ ಮೂಲಕ ಇವತ್ತು ಸಾಹಸಿ ವಿಷ್ಣುವರ್ಧನ್ ಅವರ ಒಂದು ಪತ್ನಿಯಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರ ಪರವಾಗಿ ಕನ್ನಡ
ನಾಡಿಗಾಗಿ ಮತ್ತು ಪಂಚಭಾಷೆ ತಯಾರಾಗಿ ಕೆಲಸ ಮಾಡಿರ್ತಕ್ಕಂಥ ಭಾರತೀಯ ವಿಷ್ಣುವರ್ಧನ್ ಅವರು ಬಹುಶಃ ಕನ್ನಡಿಗರು ಅವ್ರನ್ನ ಮರೆತಿರ್ಬೋದು ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ. ಆದ್ರೆ ಸಿದ್ದನಕೊಳ ಸ್ವಾಮಿಗಳು ವಿಷ್ಣುವರ್ಧನ್ ಅವರ ಹೆಸರು ಮತ್ತು ಭಾರತೀಯ ವಿಷ್ಣುವರ್ಧನ್ ಹೆಸರು ಇನ್ನೂ ಜೀವನದಲ್ಲಿ ಅಂತೇಳಿ ಇವತ್ತು ನಾಳೆ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಬಹುಶಃ ಕನ್ನಡಿಗರು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ದಿನ ಅದು 15ನೇ ತಾರೀಕಿನ ದಿನ. ಹಿಂಗಾಗಿ ನಾವೆಲ್ಲರೂ ಕೂಡ 15ನೇ ತಾರೀಕಿನ ಆ ಒಂದು ಕಾರ್ಯಕ್ರಮವನ್ನ ಬಹಳ ಕಣ್ತುಂಬ ನೋಡ್ತಕ್ಕಂಥದ್ದು ಲೈವ್ ಆಗಿ ಇಡೀ ಕರ್ನಾಟಕ ನಾಡಿನ ಜನದಿಂದ ನೋಡಿ ಆ ತಾಯಿ ವಿಷ್ಣುವರ್ಧನ್ ಅವರಿಗೆ ಇನ್ನು ಸ್ವಾಮಿಗಳ ಆಶೀರ್ವಾದ ಆಗಲಿ, ಕನ್ನಡಿಗರಿಗೆ ಸ್ವಾಮಿಗಳ ಆಶೀರ್ವಾದ ಆಗಲಿ. ಏನು ರಾಜ್ಕುಮಾರ್ ಅವ್ರ ಬಗ್ಗೆ ಬಹಳ ಒಂದು ಅಭಿನವ ಸಂಬಂಧ, ರಾಜ್ಕುಮಾರ್ ಅವರಿಗೆ ಎಷ್ಟು ಭಕ್ತಿಯಿಂದ ಹಿಂದಿನ ಗುರುಗಳು ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ಇಡೀ ಕನ್ನಡ ಚಿತ್ರರಂಗಕ್ಕೆ ಇವತ್ತು ಫ್ರೀ ಆಗಿ ಟ್ರೇಲರ್ ತೋರಿಸ್ತಕ್ಕಂಥದ್ದು, ಇವತ್ತು ಹಾಡುಗಳ ಪ್ರದರ್ಶನ ಆಗ್ತಕ್ಕಂಥದ್ದು ಕನ್ನಡ ಚಿತ್ರರಂಗಕ್ಕೆ ಒಂದು ಭದ್ರ ಬುನಾದಿ ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಮಠದ ಒಂದು ಪರಂಪರೆ ಇವತ್ತು ಬಹುಶಃ ನನಗೆ ಬಹಳ ಅನಿಸಂಗ. ಯಾಕಂದ್ರೆ ಕಲಾ ಪೋಷಕ ಮಠ ಅಂತ ಹೇಳಿ ಬರ್ತಾ ಇದೆ, ನಿಜವಾಗ್ಲೂ ಕೂಡ ಇದು ಕಲಾ ಪೋಷಕ ಮಠನೇ ಅನ್ನುವಂತ ಒಂದು ನಮಗೊಂದು ಬಹಳ ಒಂದು ಹೆಮ್ಮೆಯ ವಿಷಯ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಮಠ ಈ ರೀತಿ ಕಲೆಗೆ ಮತ್ತು ಚಿತ್ರರಂಗಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಯಾವುದೇ ಮಠ ಇಲ್ಲ. ಆದ್ರಿಂದ ಇಂಥ ಒಂದು ಮಠದ ಒಂದು ಪರಂಪರೆ ಬಹುಶಃ ಜಗತ್ತಿಗೆ ಈ ಮಠದ ಪರಂಪರೆ ಇನ್ನೂ ಬೆಳಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಬಹಳ ವಿಶೇಷವಾಗಿ ನೀವು ಪತ್ರಿಕಾಗೋಷ್ಠಿಯನ್ನ ಇವತ್ತು ಗುರುಗಳು ಬಹಳ ದೊಡ್ಡ ಸಂಖ್ಯೆ ನೀವೆಲ್ಲ ಬಂದಿದ್ದೀರಿ. ಅವರು ಏನು 4 ವಿಮಾನ ನಿಲ್ದಾಣಗಳ ಹೋರಾಟ ಕೈಗೊಂಡಿದ್ದಾರೆ ಗುರುಗಳು. ಮುಂದಿನ ದಿನಮಾನದಲ್ಲಿ ಬಹುಶಃ ಸೋಮಣ್ಣವರು ನಾಳೆ ಬಂದ್ರೆ ಗುರುಗಳ ಒಂದು ಹಸ್ತಾಕ್ಷರ ಮೂಲಕ ಒಂದು ಪತ್ರವನ್ನು ವೇದಿಕೆ ಮೇಲೆ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ಅದು ಮಾಡತಕ್ಕಂಥದ್ದು ಅವರು ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಇದ್ರ ಜೊತೆ ಈ ಒಂದು ಜಾತ್ರಾ ಮಹೋತ್ಸವ, ತೇರು ಎಳಿತಕ್ಕಂಥ ಕಾರ್ಯಕ್ರಮ, ಲಕ್ಷಾಂತರ ಜನರಿಗೆ ಅನ್ನ ಒಂದು ಪ್ರಸಾದ ಕಾರ್ಯಕ್ರಮ ಎಲ್ಲವೂ ಕೂಡ ಲಕ್ಷಾಂತರ ಜನ ಈ ಮಠದ ಭಕ್ತರು ಬರಬೇಕು ಅಂತಕ್ಕಂಥ ಒಂದು ವಿನಂತಿ. ಯಾಕಂದ್ರೆ ಅವ್ರಿಗೆ ಭಕ್ತರ ಸಮೂಹ ಬಹಳ ದೊಡ್ಡದು. ನಾವೊಬ್ಬ ಭಕ್ತರಾಗಿ ಇಡೀ ಬಾಗಲಕೋಟೆ, ಹುಬ್ಳಿ, ಧಾರವಾಡ, ಗದಗ್, ಈ ಕಡೆ ಬೆಳಗಾವಿ ಜಿಲ್ಲೆಯಿಂದ ಎಲ್ಲ ಭಕ್ತರು ಬರ್ಬೇಕಂತೇಳಿ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೊಂಡು ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ರಾಜ್ಯ ಪ್ರಶಸ್ತಿ 25,000 ಅದು ಮತ್ತು ಆ TADA ಬೇರೆ ಇರ್ತದೆ, ಅದನ್ನ ಹೇಳಕ್ ಆಗಲ್ಲ ನಾವು. ಅದೇ ನನಗೆ ಅಷ್ಟೇ TADA ಬೇರೆ 25 ಇರುತ್ತೆ. TADA ಹಿಡಿದ್ರೆ ಮತ್ತೆ ಬೇರೆ ಆಗುತ್ತೆ. ಇನ್ನೊಂದು ವಿಶೇಷ ಅಂದ್ರೆ ನಾವು ಪ್ರತಿ ಹೋದ ವರ್ಷ ನಮ್ಮ ಕಾಲಿನ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಸಮಸ್ಯೆ ಆಗಿರೋದ್ರಿಂದ 2 ದಿವಸ ಮಾಡಿದ್ವಿ. ಬಟ್ ಈ ಸರಿ ಜನರು ಭಕ್ತಾದಿಗಳು ಕೇಳ್ತಾ ಇಲ್ಲ, ನಮಗೆ 3 ದಿವಸನೇ ಮಾಡಬೇಕು, ನಾವು 3 ದಿವಸ ಕಾರ್ಯಕ್ರಮ ಮಾಡಿ ಅಂತ ಒತ್ತಾಯ ಮಾಡಿದ್ರಿಂದ ಈ ವರ್ಷ ನಾವು ಮತ್ತೆ ಜನವರಿ 14, 15, 16 3 ದಿವಸನೇ ಮಾಡ್ತಾ ಇದೀವಿ. ಎಲ್ಲ ರಾಜ್ಯದ ಮತ್ತು ಬೇರೆ ಬೇರೆ ರಾಜ್ಯದ ಭಕ್ತಾದಿಗಳು ಬರ್ತಾ ಇರೋದ್ರಿಂದ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದೀವಿ ಆಲ್ರೆಡಿ. ಕಲಾವಿದರಿಗೂ ಕೂಡ ಅವ್ರಿಗೆ ಇಳ್ಕೊಳ್ಳೋ ವ್ಯವಸ್ಥೆ, ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಒಂದು ಬೇರೆ ಬೇರೆ ಕಮಿಟಿಗಳನ್ನ ಮಾಡಿದ್ದೀವಿ. ಹೀಗಾಗಿ ತಾವು ಕೂಡ ಮಾಧ್ಯಮ ಮತ್ತು ಪತ್ರಿಕಾಗಳನ್ನವ್ರಿಗೆ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಬಾಗಲಕೋಟೆ ಜಿಲ್ಲೆಯ ಮತ್ತು ಬೇರೆ ಜಿಲ್ಲೆಯ ಎಲ್ಲ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮ ಬಳಗದವರಿಗೆ ಮೊಟ್ಟ ಮೊದಲನೇದಾಗಿ ಶ್ರೀ ಸಿದ್ದನಕೊಳ ದಾಸೋಹ ಕಲಾ ಪೋಷಕ ಮಠದಿಂದ ಆರ್ಥಿಕ ಸ್ವಾಗತವನ್ನು ಕೊಡ್ತಾ, ಇವತ್ತು ನಮ್ಮ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದರೆ, ಪ್ರತಿ ವರ್ಷ ನಾವು ಸಿದ್ದನಕೊಳ ಮಠದಿಂದ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಅಂದರೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಜನವರಿ 14, 15, 16 ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸುಮಾರು 10 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆಲ್ಲ ಸಹಕಾರ ನೀಡಿದಂಥ ಮೊಟ್ಟ ಮೊದಲನೇ ತಮ್ಮ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮಗಳಿಗೆ ಮೊಟ್ಟ ಮೊದಲನೇದಾಗಿ ವಂದನೆಗಳನ್ನು ಹೇಳ್ತಾ ಇದ್ದೀನಿ. 10 ವರ್ಷಗಳ ಕಾಲ ತಮ್ಮ ಒಂದು ಸಹಕಾರದೊಂದಿಗೆ ಹತ್ತೂರಿ ಅದು ಗುಡ್ಡದಲ್ಲಿ ಯಶಸ್ವಿ ಆಗಿದ್ದು ಬಹಳ ವಿಚಿತ್ರ ಅಂತಾರೆ ಎಲ್ಲರೂ ಜನರು. ಗುಡ್ಡದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದರೆ ನಿಮ್ಮದು ಅದರಲ್ಲಿ ಪಾಲಿದೆ. ನಿಮಗೆ ಮೊಟ್ಟ ಮೊದಲನಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಈಗ ವಿಶೇಷ ಅಂದರೆ ಈ ವರ್ಷದ ನಾವು ಪ್ರಶಸ್ತಿಗಳನ್ನು ಪ್ರತಿ ವರ್ಷ ನಾವು ಸಿದ್ದಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಮಾತ್ರ ಕೊಡ್ತಾ ಇದ್ವಿ, ಒಂದೇ ಪ್ರಶಸ್ತಿ ಕೊಡ್ತಾ ಇದ್ವಿ. ಈಗ 2 ವರ್ಷದಿಂದ ಜನರ ಒಂದು ಅಭಿಪ್ರಾಯ ಮೇಲೆಗೆ ಮತ್ತು ಅನೇಕ ಮಾಧ್ಯಮದ ಪತ್ರಿಕಾದವರ ಅಭಿಪ್ರಾಯದ ಮೇಲೆಗೆ ರಾಜ್ಯ ಮಟ್ಟದ್ದು ಒಂದು ಕೊಡುಗೆ ಒತ್ತಾಯ ಮಾಡೋದ್ರಿಂದ ಅದನ್ನು ಕೂಡ ಈ 2 ವರ್ಷದಿಂದ ಅನೌನ್ಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಆ ನಿಟ್ಟಿನೊಳಗೆ ಈ ವರ್ಷದ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನು ಭಾರತೀಯ ಚಿತ್ರರಂಗದ ಸಾಧನೆಗಾಗಿ ಅನೇಕ ಎಲ್ಲ ಚಲನಚಿತ್ರ ಭಾಷಾದಲ್ಲಿ ಕೂಡ ಅವರು ಸಾಧನೆ ಮಾಡಿದಂಥ ನಮ್ಮ ಸ್ಯಾಂಡಲ್ವುಡ್ಡಿನ ಹೀರೋಯಿನ್ ಅಂತಲೇ ಹೇಳ್ಬೋದು. ಅವರು
ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರನ್ನ ಈ ಸರಿ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ. ಎರಡನೇದಾಗಿ ನಮ್ಮ ಇನ್ನೊಬ್ಬರು ನಮ್ಮ ಚಲನಚಿತ್ರ ನಟ ಖಳನಾಯಕ ಸುಧೀರ್ ಅವರ ಧರ್ಮಪತ್ನಿಯಾದಂತಹ ಶ್ರೀಮತಿ ಮಾಲತಿ ಸುಧೀರ್, ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ಹಾಗೂ ಕಿರುತೆರೆ ನಟಿ ಅವರನ್ನ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಅಂತೇಳಿ ನಮಗೆ ಈ ಮೂಲಕ ತಿಳಿಯಲು ವ್ಯಕ್ತಪಡಿಸ್ತಾ ಇದ್ದೇವೆ. ಹಾಗೆಯೇ ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಡಾಕ್ಟರ್ RS ರಾಜು ಅವರು ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಪಣೆ ಇರುತ್ತೆ. ಹಾಗೆಯೇ ಈ ಒಂದು ಕಾರ್ಯಕ್ರಮ 3 ದಿನಗಳ ಕಾಲ ನಮ್ಮ ಸ್ಥಳೀಯ ಶಾಸಕರಾದಂಥ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು 3 ದಿನಗಳ ಕಾಲ ಇರ್ತಾರೆ. ಹಾಗೆಯೇ ಮಾಜಿ ಶಾಸಕರು ಕೂಡ ಬರ್ತಾರೆ, ದೊಡ್ಡಮೋಹನ್ ಪಾಟೀಲರು ಮತ್ತು ಅನೇಕ ರಾಜಕಾರಣಿಗಳು ಎಲ್ಲರೂ ಬರ್ತಾ ಇದ್ದಾರೆ. ಮೇಲಾಗಿ ವಿ ಸೋಮಣ್ಣ ಅಂತವರು ಎಲ್ಲರೂ ಅನೇಕ ರಾಜಕಾರಣಿಗಳು, ಸಾಧು ಸಂತರು, ಹೆಚ್ಚಾಗಿ ಚಲನಚಿತ್ರ ಧಾರಾವಾಹಿ ನಟ ನಟಿಯರು. ಅದರ ಜೊತೆಗೆ ಈಗ ನಾವು ಪ್ರತಿ ವರ್ಷ ಈಗಾಗಲೇ 10 ವರ್ಷದಿಂದ ನಾವು ಉತ್ತರ ಕರ್ನಾಟಕದಲ್ಲಿ ಚಲನಚಿತ್ರಕ್ಕೆ ಒತ್ತು ಕೊಟ್ಕೊಂಡು ಬಂದಿದ್ದೀವಿ. ಯಾಕಂದರೆ ನಮ್ಮದು ಕಲಾಪೋಷಕ ಮಠ ಆಗಿರೋದ್ರಿಂದ ಯಾರೇ ಒಂದು ಚಲನಚಿತ್ರ ತೆಗೆದಂಥವ್ರು ಅವರಿಗೆ ಉಚಿತವಾಗಿ ನಾವು ಟ್ರೇಲರ್ ಮತ್ತು ಆಡಿಯೋ ಲಾಂಚಿಂಗ್ ಮಾಡುವಂಥ ವೇದಿಕೆಯನ್ನು ಬಿಟ್ಟುಕೊಟ್ಟು ಅವ್ರಿಗೆ ಯಾವುದೇ ರೀತಿ ₹1 ಶುಲ್ಕ ಇಲ್ಲದೇ ಮಾಡ್ಕೊಂಡು ಬಂದಿದ್ದೀವಿ. ಈಗಾದರೂ ನಾವು ಯಾವುದೇ ಶುಲ್ಕ ತಗೊಳ್ಳೋದಿಲ್ಲ. ಅದ್ರ ಜೊತೆಗೆ ಅವರಿಗೆ ನಾವು ಒಂದು ಅಭಿನಂದನಾ ಪತ್ರ ಕೊಡ್ತೀವಿ ಭಾಗವಹಿಸಿದಾಗಿ, ಮತ್ತು ಒಂದು ಫಿಲ್ಮ್ ಫೆಸ್ಟಿವಲ್ ಕೊಡ್ತಾರಲ್ಲ ಅದೇ ಥರ ಅವಾರ್ಡ್ಗಳು ಕೂಡ ಕೊಡ್ತಾ ಇದ್ದೀವಿ ನಾವು, ಅದೇ ಮೂಮೆಂಟು. ಈ ಥರ ಒಂದು ಮಾಡ್ಕೊಂಡು ಬಂದಿದ್ವಿ. 3 ದಿನಗಳ ಕಾಲ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಅದ್ರ ಜೊತೆಗೆ ದಾಸೋಹ ಸೇವೆನೂ ಇರುತ್ತೆ. 1ನೇ ದಿವಸ ವಿಜಯಾನಂದ ಕಾಶ್ಯಪ್ನವ್ರ ಕುಟುಂಬದವರು, 2ನೇ ದಿವಸ NH ಕೋನ್ ರೆಡ್ಡಿ, CS ನಾಡಗೌಡರು, ಅಮರೇಗೌಡ ಬಯ್ಯಾಪುರು, ನವಲಗುಂದ ಶಾಸಕರು, ಮುದ್ದೇಬಾಯಿ ಶಾಸಕರು ಮತ್ತು ಕುಷ್ಟಗಿ ಶಾಸಕರು ಇವ್ರು ಮಾಡ್ತಾ ಇದ್ದಾರೆ 2ನೇ ದಿವಸ. 3ನೇ ದಿವಸ ನಮ್ಮ ಶ್ರೀ GS ಪಾಟೀಲ್ ಶಾಸಕರು ರೋಣದವರು, ಹಾಗೆಯೇ ದೊಡ್ಡನಗೌಡ H ಪಾಟೀಲ್ ಶಾಸಕರು ಕುಷ್ಟಗಿ, ದೊಡ್ಡನಗೌಡ G ಪಾಟೀಲ್ ಮಾಜಿ ಶಾಸಕರು ಹುನಗುಂದ ಅವರು ಕೂಡ ದಾಸೋಹ ಸೇವೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇನ್ನೂ ಅನೇಕ ಜನ ಇದಕ್ಕೆ ಪ್ರಾಯೋಜಕರು ಸಾಕಷ್ಟು ಜನ ಇದ್ದಾರೆ. ಅವ್ರ ಹೆಸರು ಎಲ್ಲ ತೊಗೊಳಕ್ಕಾಗಲ್ಲ, ಅವ್ರಿಗೂ ಕೂಡ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಇವತ್ತೇನಾದರೂ ಈ ಒಂದು ಸಿದ್ಧಶ್ರೀ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನ ಅದು ಯಶಸ್ವಿ ಮೂಲ ಕಾರಣ ಅಂತಂದರೆ ದಾನ ಧರ್ಮ ಮಾಡಿದವರು, ಅವ್ರಿಗೆ ನಾವು ಮೊದಲನೇ ಧನ್ಯವಾದ ಹೇಳ್ಬೇಕು. ಯಾಕಂದರೆ ಪ್ರಾಯೋಜಕರಿಂದನೇ ಇವತ್ತು ನಡೀತಾ ಇದೆ. ಅವ್ರು ಕೊಟ್ಟ ಮೇಲೆ ನಾವು ನಡೀತೈತಿ, ಇಲ್ಲಾಂದರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋಕ್ಕಾಗೋದಿಲ್ಲ. ಹೀಗಾಗಿ ಎಲ್ಲ ಭಕ್ತಾದಿಗಳಿಗೂ ಮತ್ತು ಪ್ರಾಯೋಜಕರಿಗೂ ನೋಡಿ ಧನ್ಯವಾದ ಹೇಳ್ತಾ ಇದ್ದೀನಿ. ಹೀಗಾಗಿ ಇನ್ನೊಂದು ವಿಶೇಷ ಅಂತಂದರೆ ಈ ವರ್ಷದಿಂದ ನಮ್ಮ ಒಂದು ಸಮಿತಿ ಒಳಗೆ ನಮ್ಮ ಮುತ್ತಣ್ಣವರು ಅವರು ಕೂಡ ಇನ್ಮೇಲೆ ಜಾಯ್ನ್ ಆಗ್ತಾ ಇದ್ದಾರೆ. ಇವರು ನಮ್ಮ ಶಿವರಾಜ್ ಕುಮಾರ್ ಅತ್ಯಂತ ಬೇಕಾದಂಥವರು. ಮುಂದಿನ ಸರಿ ಶಿವರಾಜ್ ಕುಮಾರ್ ಕರ್ಕೊಂಡು ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ಪ್ರಶಸ್ತಿ ಕೊಡಬೇಕು ಅಂತ. ಆಯಿತು ನೋಡೋಣ ಅಂತ ಹೇಳಿದ್ರು. ಆಮೇಲೆ ಇವಾಗಲೇ ಆಶ್ವಾಸನೆ ಕೊಡಲ್ಲ ನಾವು, ಯಾಕಂದ್ರೆ ನಮ್ಮದು ಒಂದು ಎಲ್ಲ ಭಕ್ತರ ಒಂದು ಅಭಿಪ್ರಾಯ ಮತ್ತು ಎಲ್ಲ ಮಾಧ್ಯಮ ಬರೋದು ಎಲ್ಲರ ಅಭಿಪ್ರಾಯ ತೊಗೊಂಡು ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ಇವರು ಒಂದು 4 ವಿಮಾನ ನಿಲ್ದಾಣಗಳಿಗೆ ಇದ್ರದ್ದು ಎಲ್ಲ ನಾಡಿನ ಹೋರಾಟಗಾರರು, ಕ್ರಾಂತಿ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ ಮತ್ತು ಕುವೆಂಪು, ಇನ್ನೊಬ್ಬರು ಯಾರ ಹೆಸರು ಬಸವಣ್ಣವ್ರ ಹೆಸರು, ಇವೆಲ್ಲ ಇಡೋರ ಸಂಬಂಧ ಮನೆ ದೊಡ್ಡ ಒಂದು ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ಪೂಜಾ ಗಾಂಧಿ ಅವ್ರು ಬಂದಿದ್ರು, ಅಲ್ಲಿ ನಾನು ಗೆಸ್ಟ್ ಮಾಡಿದ್ರು, ನಾನು ಹೋಗಿ ಭಾಷಣ ಮಾಡಿ ಬಂದಿದ್ದೀನಿ. ಅಂಥ ವ್ಯಕ್ತಿ, ಹೋರಾಟದ ವ್ಯಕ್ತಿ, ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂಚೂಣಿಯಲ್ಲಿರುವಂಥ ವ್ಯಕ್ತಿ. ಇವತ್ತು ನಮ್ಮ ಒಂದು ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅವರು ಕೂಡ ಭಾರತೀಯ ಆಗಿರೋದಕ್ಕೆ ನಮಗೂ ತುಂಬ ಖುಷಿ ಆಗ್ತಾ ಇದೆ. ಅವರು 1-2 ಮಾತು ಇದ್ರ ಬಗ್ಗೆ ಹೇಳ್ತಾರೆ, ತಾವು ಕೇಳ್ರಿ ಅಂತ ಹೇಳ್ತೀನಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.